RSS BJP ಆಮೇಲೆ VHP ಶ್ರೀರಾಮ ಸೇನೆಯ ಗುಂಡಾಗಳ ಮೇಲಿರುವಂಥ ಕೂಡ ಪ್ರಕರಣಗಳನ್ನು ಕೂಡ ಇವರು ಹಿಂಪಡೆದಿದ್ದಾರೆ. ಇದರ ವಿರುದ್ಧವಾಗಿ ನಾವು ಏನು ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಇದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿ ವಿರೋಧ ವ್ಯಕ್ತವನ್ನು ಪಡಿಸಿದ್ದೇವೆ. ಯಾಕಂತಂದರೆ ಇವರು ಹಿಂಪಡೆದಿರುವಂಥ ಏನು ಪ್ರಕರಣಗಳಿದ್ದಾವೆ 52 ಪ್ರಕರಣಗಳು, ಅದರಲ್ಲಿ 18 ಪ್ರಕರಣಗಳು ಇಂತಹ ಕೋಮು ವಿಷಬೀಜವನ್ನು ಬಿತ್ತುವಂತಹ ನಾಯಕರ ಮೇಲಿರುವಂತಹ ಪ್ರಕರಣಗಳು. ಇವರೇನು ಈ ಕಾಂಗ್ರೆಸ್ ಸರ್ಕಾರ ಪ್ರಕರಣಗಳನ್ನು ಹಿಂಪಡೆದಿರುವಂಥದ್ದು. ಅದರಲ್ಲಿ ಪುನೀತ್ ಕೆರೆಹಳ್ಳಿ ಅಂತ ಒಂದು ಗುಂಡಾ ಕಾಯ್ದೆಯಲ್ಲಿರುವಂತಹ ಪುನೀತ್ ಕೆರೆಹಳ್ಳಿ ಅಂತಹವನ ಮೇಲಿರುವಂಥ ಪ್ರಕರಣಗಳನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ. ಯಾರು ಈ ಪುನೀತ್ ಕೆರೆಹಳ್ಳಿ? ನಿಮಗೆ ಗೊತ್ತಿರಬೇಕು, ದನದ ಹೆಸರಿನಲ್ಲಿ ಏನು ಇದ್ರೀಸ್ ಪಾಜಾ ಅಂತೇಳಿ ಅವನೊಬ್ಬ ಮುಸ್ಲಿಂ ಅಮಾಯಕ ಯುವಕನನ್ನು ಕೊಂದಂಥ ಇದೇ ಪುನೀತ್ ಕೆರೆಹಳ್ಳಿ. ಆಮೇಲೆ ಗೋರಕ್ಷಣೆಯ ನೆಪದಲ್ಲಿ ಅಥವಾ ಹೆಸರಿನಲ್ಲಿ ಅಮಾಯಕ ಮುಸ್ಲಿಂ ಯುವಕರನ್ನು ಹಿಡಿದು ಬಡಿಯುವಂತಹ ಏನು ನೈತಿಕ ಪೊಲೀಸ್ಗಿರಿಯನ್ನು ಮಾಡುವಂಥ ಇದೇ ಪುನೀತ್ ಕೆರೆಹಳ್ಳಿಯ ಪ್ರಕರಣಗಳನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿರುವಂಥದ್ದು ಪ್ರಕರಣಗಳನ್ನು. ಆನಂತರ ಬಸನಗೌಡ ಪಾಟೀಲ್ ಯತ್ನಾಳ್ BJPಯ ಶಾಸಕ, ಈಗ BJPಯಿಂದ ಅವನನ್ನು ಹೊರಗಡೆ ಹಾಕಿದ್ದಾರೆ, ತಮಗೆಲ್ಲರಿಗೂ ಗೊತ್ತು. ಅವನ ಮೇಲಿರುವಂಥ ಪ್ರಕರಣಗಳನ್ನು ಕೂಡ ಇವರು ಹಿಂಪಡೆದಿದ್ದಾರೆ. ಆಮೇಲೆ ಏನು ಸೂಲಿಬೇಲೆ ಚಕ್ರವರ್ತಿ ಸೂಲಿಬೇಲೆ ಮೇಲಿನ ಪ್ರಕರಣಗಳು, ಮುಂಜಾನೆ ಎದ್ದರೆ ಸುಳ್ಳನ್ನೇ ಬೊಗಳುವ ಸೂಲಿಬೇಲೆ. ನಿಮ್ಗೆ ಗೊತ್ತಿರಬೇಕು, 2014ರ ಇದು ಲೋಕಸಭೆ ಇಲೆಕ್ಷನ್ನಲ್ಲಿ ಮೋದಿಯವರು ಚಿನ್ನದ ರಸ್ತೆಯನ್ನು ಮಾಡಿಕೊಡ್ತಾರೆ ಅಂಥೇಳಿ ಇಂತಹ ದೊಡ್ಡ ಸುಳ್ಳುಗಳನ್ನು ಬೊಗಳಿತಂಥ ಈ ಸೂಲಿಬೇಲೆ ಅಂತಹ ನಾಲಾಯಕನ ಮೇಲಿರುವಂಥ ಪ್ರಕರಣಗಳನ್ನು ಕೂಡ ಇವತ್ತು ಏನು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ ಪ್ರಕರಣಗಳನ್ನು. ಇದು ನಾಚಿಗೇಡಿಯತನ. ಆಮೇಲೆ ಏನು ಶರಣ್ ಪಂಪೇಲ್ ಆಗಿರ್ಬೋದು, ಬಜರಂಗ ದಳದ ನಾಯಕ, ಆಮೇಲೆ ಇವನು ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆಯ ಮುಖಂಡ. ಇದು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಯಾಕಂತಂದರೆ ಮುಂಜಾನೆ ಎದ್ದರೆ ಬರೇ ಕೋಮು ವಿಷಯವನ್ನು, ಲವ್ ಜಿಹಾದ್, ಗೋರಕ್ಷಣೆ ನೆಪದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ, ಆಮೇಲೆ ಮಂದಿರ ಮಸ್ಜಿದ್, ಇದೇ ಮುಂಜಾನೆ ಎದ್ದರೆ ಹೇಳುವಂಥ ಜಪಿಸುವಂಥ ಪ್ರಮೋದ್ ಮುತಾಲಿಕ್ ಅಂತಹವನ ಮೇಲಿರುವಂಥ ಪ್ರಕರಣಗಳನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಪ್ರಕರಣಗಳನ್ನು ಹಿಂಪಡೆದಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಿಮಗೆ 90% ಮತದಾನವನ್ನು ನೀಡಿರುವಂಥದ್ದು ಕಳೆದ ಬಾರಿ 23ರ ಇಲೆಕ್ಷನ್ನಲ್ಲಿ ಮುಸ್ಲಿಂ ಸಮುದಾಯ. ಅದನ್ನು ನೀವು ಅರಿವಿಡಬೇಕು. ಮುಸ್ಲಿಂ ಸಮುದಾಯದ ಪ್ರಕರಣಗಳನ್ನು ನೀವು ಹಿಂಪಡೆದಿಲ್ಲ. ಇವು ಏನು ಹಿಜಾಬ್ ಹೋರಾಟದ ಸಮಯದಲ್ಲಿ ಏನು ಹಿಜಾಬ್ ಹೋರಾಟಗಾರರಿದ್ದಾರೆ ಅವ್ರ ಮೇಲಿರೋಂಥ ಏನು ಪ್ರಕರಣಗಳಿದ್ದಾವೆ, ಅಂತಹ ಪ್ರಕರಣಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ, ಹಿಂಪಡೆದಿಲ್ಲ. ಆದರೆ ಇಂಥ ಕೋಮು ವಿಷಬೀಜವನ್ನು ಬಿತ್ತುವಂಥ ನಾಯಕರ ಮೇಲಿರುವಂಥ ಪ್ರಕರಣಗಳನ್ನು ಇವೇನು ಹಿಂಪಡೆದಿದೆ, ಇದು ನಾಚಿಗೇಡಿಯತನ. ಆಮೇಲೆ ಏನು ಅಮಾಯಕ ಮುಸಲ್ಮಾನರ ಮೇಲಿರುವಂಥ ಪ್ರಕರಣಗಳಿದ್ದಾವೆ, ಅವು ಇನ್ನೂ ಹಾಗೇ ಇದ್ದಾವೆ. ಅವನನ್ನು ಕೂಡ ಏನು ಕಾಂಗ್ರೆಸ್ ಸರ್ಕಾರ ಪ್ರಕರಣಗಳನ್ನು ಹಿಂಪಡಿಬೇಕು. ಆಮೇಲೆ ಹುಬ್ಬಳ್ಳಿ ಗಲಭೆಯಲ್ಲಿ ಆಗಿರುವಂಥ ಪ್ರಕರಣ ಏನಿದೆ ಅದರನ್ನು ಕೂಡ ಇವರು ಆ ಪ್ರಕರಣ ಕೂಡ ವಜಾಗೊಳಿಸಬೇಕು ಪೂರ್ತಿ. ಆಮೇಲೆ ಇಂಥ ಹಲವಾರು ಪ್ರಕರಣಗಳಿದ್ದಾವೆ. ಈ ಎಲ್ಲ ಪ್ರಕರಣಗಳನ್ನು